ನಮಸ್ಕಾರ ಸ್ನೇಹಿತರೆ. ನಾನು ಈಗ ತಿಳಿಯಪಡಿಸುವ ವಿಷಯವು ಭಾರತದ ಆರ್ಥಿಕ ವ್ಯವಸ್ಥೆ. ಈ ಪುಸ್ತಕವು ಬರೆದವರು HRK. ಈ ಪುಸ್ತಕವು KPSCಯು ನಡೆಸುವ KIS ಪರೀಕ್ಷೆಗೆ ಅತಿ ಮುಖ್ಯವಾಗಿ ಉಪಯುಕ್ತವಾಗಿದೆ. ಇದರ ಒಂದು ಪಠ್ಯವನ್ನು ಗಮನಿಸಬೇಕಾದರೆ ಸಿಲೆಬಸ್ ಭಾರತದ ಅಧ್ಯಾಯ 1 ಭಾರತದ ಆರ್ಥಿಕ ವ್ಯವಸ್ಥೆಯ ಸ್ವರೂಪ ಮತ್ತು ಲಕ್ಷಣಗಳು. ಅದರಲ್ಲಿ ಅಂಶಗಳು: ಭಾರತದ ಆರ್ಥಿಕ ವ್ಯವಸ್ಥೆಯ ಮುಖ್ಯ ಲಕ್ಷಣಗಳು, ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ, ಅಭಿವೃದ್ಧಿಗೆ ಅಡ್ಡಿಯಾಗಿರುವ ಅಂಶಗಳು, ಭಾರತದ ಆರ್ಥಿಕ ವ್ಯವಸ್ಥೆಯ ಸಂರಚನೆ ಹಾಗೂ ಅಧ್ಯಾಯ 2 ಪರಿಸರ ಮತ್ತು ಆರ್ಥಿಕ ಅಭಿವೃದ್ಧಿ. ನೈಸರ್ಗಿಕ ಸಂಪನ್ಮೂಲಗಳು, ನೈಸರ್ಗಿಕ ಸಂಪತ್ತಿನ ಪ್ರಾಮುಖ್ಯತೆ, ಭಾರತದ ಭೂ ಸಂಪನ್ಮೂಲ, ಅರಣ್ಯ ಸಂಪನ್ಮೂಲಗಳು, ಜಲ ಸಂಪನ್ಮೂಲಗಳು, ಖನಿಜ ಸಂಪನ್ಮೂಲಗಳು, ಶಕ್ತಿ ಸಂಪನ್ಮೂಲಗಳು. ಅಧ್ಯಾಯ 3 ಭಾರತದ ರಾಷ್ಟ್ರೀಯ ಆದಾಯ. ರಾಷ್ಟ್ರೀಯ ಆದಾಯದ ಅರ್ಥ ವಿವರಣೆ, ರಾಷ್ಟ್ರೀಯ ಆದಾಯದ ಮಹತ್ವ, ರಾಷ್ಟ್ರೀಯ ಆದಾಯದ ಮಾಪನ ವಿಧಾನಗಳು. ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಮಾಪನ: ಸಾಂಪ್ರದಾಯಿಕ ಶ್ರೇಣಿ, ಪರಿಷ್ಕೃತ ಶ್ರೇಣಿ. ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಮಾಪನದ ಸಮಸ್ಯೆಗಳು: ರಾಷ್ಟ್ರೀಯ ಆದಾಯದ ಪ್ರವೃತ್ತಿ, ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ, ತಲಾದಾಯದ ಪ್ರವೃತ್ತಿ, ಒಂದು ಅಂತಾರಾಷ್ಟ್ರೀಯ ಹೋಲಿಕೆ. ರಾಷ್ಟ್ರೀಯ ಆದಾಯದ ರಚನೆ: ಭಾರತದಲ್ಲಿ ಆದಾಯದ ಹಂಚಿಕೆ, ಆದಾಯ ಅಸಮಾನತೆ. ಭಾರತದಲ್ಲಿ ಬಡತನ, ಪ್ರಾದೇಶಿಕ ಅಸಮತೋಲನ. ಅಧ್ಯಾಯ 4 ಮಾನವ ಸಂಪನ್ಮೂಲ ಮತ್ತು ಆರ್ಥಿಕ ಅಭಿವೃದ್ಧಿ. ಮಾನವ ಸಂಪತ್ತಿನ ಮಹತ್ವ. ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆ ಮುಖ್ಯ ಲಕ್ಷಣಗಳು. ಜನಸಂಖ್ಯಾ ಸ್ಫೋಟ ಎಂದರೇನು? ಭಾರತದ ಜನಸಂಖ್ಯೆ ಮಿತಿಮೀರಿದೆಯೇ? ಜನಸಂಖ್ಯೆಯ ತೀವ್ರ ಬೆಳವಣಿಗೆಗೆ ಕಾರಣಗಳು, ಜನಸಂಖ್ಯಾ ಸ್ಫೋಟದ ಪರಿಣಾಮಗಳು, ಜನಸಂಖ್ಯಾ ನಿಯಂತ್ರಣ ವಿಧಾನಗಳು, ಜನಸಂಖ್ಯಾ ನಿಯಂತ್ರಣ ಸರ್ಕಾರದ ಪ್ರಯತ್ನಗಳು, ಯೋಜನಾ ಅವಧಿಯಲ್ಲಿ ಕುಟುಂಬ ಯೋಜನೆ, 1970ರ ಜನಸಂಖ್ಯಾ ನೀತಿ, 2000 ಜನಸಂಖ್ಯಾ ನೀತಿ, ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಮತ್ತು ಭಾರತ, ವೃತ್ತಿಗನುಸಾರ ಜನಸಂಖ್ಯೆಯ ಹಂಚಿಕೆ, ಮಾನವ ಶಕ್ತಿ ಯೋಜನೆ. ಅಧ್ಯಾಯ 5 ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ. ಭಾರತದ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯ ಸ್ಥಾನ, ಕೃಷಿ ಉತ್ಪಾದಕತೆಯ ಪ್ರವೃತ್ತಿ, ಭಾರತದ ಕೃಷಿಯ ಸಮಸ್ಯೆಗಳು, ಭೂ ಸುಧಾರಣೆಗಳು, ಕೃಷಿ ಹಣಕಾಸು, ಕೃಷಿ ಮಾರುಕಟ್ಟೆ ಮತ್ತು ಉಗ್ರಾಣ ವ್ಯವಸ್ಥೆ, ನೀರಾವರಿ, ಒಣಭೂಮಿ ಬೇಸಾಯ, ಕೃಷಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಬಳಕೆ, ಹಸಿರು ಕ್ರಾಂತಿ, ಕೃಷಿ ಉತ್ಪನ್ನಗಳ ಬೆಲೆಗಳು, ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೃಷಿ ಪ್ರಗತಿ, ಆಹಾರ ಸಮಸ್ಯೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ, 2000ರ ರಾಷ್ಟ್ರೀಯ ಕೃಷಿ ನೀತಿ, ಗ್ರಾಮೀಣಾಭಿವೃದ್ಧಿ, ಗ್ರಾಮೀಣ ಬಡತನ, ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ, ಇತ್ತೀಚಿನ ಉದ್ಯೋಗ ನಿರ್ಮಾಣ ಮತ್ತು ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು. ಅಧ್ಯಾಯ 6 ಭಾರತದಲ್ಲಿ ಸಹಕಾರ ಚಳುವಳಿ, ಸಹಕಾರಿ ಸಂಸ್ಥೆಯ ಲಕ್ಷಣಗಳು, ಸಹಕಾರದ ಮೂಲ, ಭಾರತದಲ್ಲಿ ಸಹಕಾರಿ ಚಳುವಳಿಯ ಸಂಕ್ಷಿಪ್ತ ಇತಿಹಾಸ, ಸಹಕಾರಿ ಸಂಘಗಳ ಪ್ರಕಾರಗಳು, ಸಹಕಾರಿ ಚಳುವಳಿಯ ಗುಣದೋಷಗಳು. ಅಧ್ಯಾಯ 7 ಭಾರತದ ಕೈಗಾರಿಕಾ ರಂಗ. ಭಾರತದ ಆರ್ಥಿಕತೆಯಲ್ಲಿ ಕೈಗಾರಿಕೆಗಳ ಮಹತ್ವ, ಸ್ವಾತಂತ್ರ್ಯ ಸಂದರ್ಭದಲ್ಲಿ ಕೈಗಾರಿಕೆಗಳ ಸ್ಥಿತಿ, ಕೈಗಾರಿಕಾ ನೀತಿ, 1948ರ ಕೈಗಾರಿಕಾ ನೀತಿ, 1950ರ ಕೈಗಾರಿಕಾ ನೀತಿ, 1970ರ ಕೈಗಾರಿಕಾ ನೀತಿ, 1999ರ ಕೈಗಾರಿಕಾ ನೀತಿ, 1991ರ ನೂತನ ಕೈಗಾರಿಕಾ ನೀತಿ. ಆರ್ಥಿಕ ಸುಧಾರಣೆಗಳು. ಅರ್ಥ ವಿವರಣೆ, ಪ್ರಮುಖ ಲಕ್ಷಣಗಳು, ಆರ್ಥಿಕ ಸುಧಾರಣೆ, ಪ್ರಮುಖ ವಲಯಗಳು, ಆರಂಭಿಕ ಪರಿಣಾಮ, ದೋಷಗಳು, ಯೋಜನಾವಧಿಯಲ್ಲಿ ಕೈಗಾರಿಕಾ ಪ್ರಗತಿ, ಕೈಗಾರಿಕೆಯ ವರ್ಗೀಕರಣ. ಭಾರತದ ಕೆಲ ಬೃಹತ್ ಕೈಗಾರಿಕೆಗಳು, ಅದರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಹತ್ತಿ ಬಟ್ಟೆ ಕೈಗಾರಿಕೆ, ಇಂಜಿನಿಯರಿಂಗ್ ಸರಕು ಕೈಗಾರಿಕೆ, ಸೆಣಬು ಕೈಗಾರಿಕೆ, ರಸಗೊಬ್ಬರ ಕೈಗಾರಿಕೆ, ಗೃಹ ಮತ್ತು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ, ಕೈಗಾರಿಕಾ ಹಣಕಾಸು, ವಿದೇಶಿ ಬಂಡವಾಳ, ಸಾರ್ವಜನಿಕ, ಖಾಸಗಿ ಮತ್ತು ಸಂಯುಕ್ತ ವಲಯದ ಕೈಗಾರಿಕೆಗಳು, ಬಹುರಾಷ್ಟ್ರೀಯ ನಿಗಮಗಳು. ಅಧ್ಯಾಯ 8 ಕಾರ್ಮಿಕ ನೀತಿ. ಕೃಷಿ ಕಾರ್ಮಿಕರು, ಜೀತ ಪದ್ಧತಿ, ಬಾಲ ಕಾರ್ಮಿಕರು, ಕೃಷಿ ವೇತನ, ಪ್ರವೃತ್ತಿ. ಕೈಗಾರಿಕಾ ಕಾರ್ಮಿಕರು, ಕೈಗಾರಿಕಾ ಕಾರ್ಮಿಕರ ದಕ್ಷತೆ, ಕಾರ್ಮಿಕ ವಿವಾದಗಳು, ಕಾರ್ಮಿಕ ಚಳುವಳಿ, ಕಾರ್ಮಿಕ ವಲಯದ ಸುಧಾರಣೆ, ಸಾಮಾಜಿಕ ಭದ್ರತಾ ಕ್ರಮಗಳು, ರಾಷ್ಟ್ರೀಯ ಜೀರ್ಣೋದ್ಧಾರ ನಿಧಿ, ಮಹಿಳಾ ಸಬಲೀಕರಣ, ಸ್ವಸಹಾಯ ಗುಂಪುಗಳು. ಭಾರತದ ವಿದೇಶಿ ವ್ಯಾಪಾರ. ಭಾರತದ ವಿದೇಶಿ ವ್ಯಾಪಾರದ ಗಾತ್ರ, ಸ್ವಾತಂತ್ರ್ಯ ಪೂರ್ವದಲ್ಲಿ ವಿದೇಶಿ ವ್ಯಾಪಾರ, ಸ್ವಾತಂತ್ರ್ಯ ನಂತರದ ಪ್ರಮುಖ ಬೆಳವಣಿಗೆಗಳು, ವಿದೇಶಿ ವ್ಯಾಪಾರದ ಸಂಯೋಜನೆ,
ಭಾರತದ ವಿದೇಶಿ ವ್ಯಾಪಾರದ ದಿಕ್ಕು, ಭಾರತದ ವಿದೇಶಿ ವ್ಯಾಪಾರದ ಪ್ರಮುಖ ಲಕ್ಷಣಗಳು, ಭಾರತದ ಪಾವತಿ ಶಿಲ್ಕು, ಭಾರತದ ರಫ್ತು ಆಮದು ಬ್ಯಾಂಕು, ವ್ಯಾಪಾರ ವಲಯದ ಸುಧಾರಣೆ, ವಿಶ್ವ ವ್ಯಾಪಾರ ಸಂಘಟನೆ. ಅಧ್ಯಾಯ 10 ಮೂಲಸೌಕರ್ಯಗಳು. ಮೂಲಸೌಕರ್ಯಗಳ ಅರ್ಥವಿವರಣೆ, ಪ್ರಕಾರಗಳು, ಮೂಲಸೌಕರ್ಯಗಳ ಮಹತ್ವ, ಇಂಧನ ಮತ್ತು ವಿದ್ಯುಚ್ಛಕ್ತಿ, ಇಂಧನ ಬಿಕ್ಕಟ್ಟು, ಸಾರಿಗೆ, ಸಂಪರ್ಕ ವ್ಯವಸ್ಥೆ, ಶಿಕ್ಷಣ ಮತ್ತು ಆರ್ಥಿಕ ಅಭಿವೃದ್ಧಿ, ಆರೋಗ್ಯ. ಅಧ್ಯಾಯ 11 ಭಾರತದ ಹಣಕಾಸು ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ. ಹಣಕಾಸು ವ್ಯವಸ್ಥೆಯ ಸಂಕ್ಷಿಪ್ತ ಇತಿಹಾಸ. ಭಾರತದ ಹಣದ ಮಾರುಕಟ್ಟೆ. ಭಾರತದಲ್ಲಿ ಬ್ಯಾಂಕಿಂಗ್ ಪದ್ಧತಿ. ದೇಶೀಯ ಬ್ಯಾಂಕರು. ವಾಣಿಜ್ಯ ಬ್ಯಾಂಕುಗಳು. ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳು. ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ. ಭಾರತೀಯ ಸ್ಟೇಟ್ ಬ್ಯಾಂಕ್. ಬ್ಯಾಂಕಿಂಗ್ ವಲಯದ ಸುಧಾರಣೆ. ನರಸಿಂಹ ಸಮಿತಿ. ಬ್ಯಾಂಕೇತರ ಹಣಕಾಸಿನ ಕಂಪನಿಗಳು. ವಣಿಕ ಬ್ಯಾಂಕೋದ್ಯಮ, ಸಾಹಸೋದ್ಯಮ, ಬಂಡವಾಳ, ಪರಸ್ಪರ ನಿಧಿ, ಷೇರು ಮಾರುಕಟ್ಟೆ. ಭಾರತದ ರಿಸರ್ವ್ ಬ್ಯಾಂಕ್. ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು. ಬಂಡವಾಳ ಮಾರುಕಟ್ಟೆ, ಅಭಿವೃದ್ಧಿ ಹಣಕಾಸು ಸಂಸ್ಥೆ. ಬೆಲೆ ಪ್ರವೃತ್ತಿ ಮತ್ತು ಬೆಲೆ ಧೋರಣೆ. ಭಾರತದ ಸಾರ್ವಜನಿಕ ಹಣಕಾಸು. ಕೇಂದ್ರ ಸರ್ಕಾರದ ಆದಾಯದ ಮೂಲಗಳು. ಮೌಲ್ಯವರ್ಧಿತ ತೆರಿಗೆ ಪರಿಕಲ್ಪನೆ. ಕೇಂದ್ರ ಸರ್ಕಾರದ ವೆಚ್ಚ. ಭಾರತದ ಸಾರ್ವಜನಿಕ ಸಾಲ, ಕೊರತೆ ಹಣಕಾಸು. ಭಾರತ ಸರ್ಕಾರದ ರಾಜ್ಯ ಕೋಶ ನೀತಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಣಕಾಸು ಸಂಬಂಧ. ಸಂವಿಧಾನಾತ್ಮಕ ಅವಕಾಶಗಳು. ಅಧಿಕಾರ ವಿಂಗಡಣೆ, ಸಂಪನ್ಮೂಲ ವಿಂಗಡಣೆ. ಕೇಂದ್ರ ಸರ್ಕಾರದ ವರಮಾನ ಹಂಚಿಕೆ. ಹಣಕಾಸಿನ ಆಯೋಗಗಳು, ಶಿಫಾರಸುಗಳು. 10ನೇ ಹಣಕಾಸು ಆಯೋಗದ ಶಿಫಾರಸುಗಳು. 11ನೇ ಹಣಕಾಸು ಆಯೋಗದ ಶಿಫಾರಸುಗಳು. 12ನೇ ಹಣಕಾಸು ಆಯೋಗದ ಶಿಫಾರಸುಗಳು. 13ನೇ ಹಣಕಾಸು ಆಯೋಗ. ಒಕ್ಕೂಟ ಹಣಕಾಸು ವ್ಯವಸ್ಥೆಯ ದೋಷಗಳು. ರಾಜ್ಯ ಸರ್ಕಾರಗಳ ಆದಾಯದ ಮೂಲಗಳು. ರಾಜ್ಯ ಸರ್ಕಾರಗಳ ವೆಚ್ಚ ಬಾಬುಗಳು. ಕೇಂದ್ರ ಸರ್ಕಾರದ ಮುಂಗಡ ಪತ್ರ. ಕೋಶ ವಲಯದ ಸುಧಾರಣೆ. ಕಪ್ಪು ಹಣದ ಸಮಸ್ಯೆ. ನೀತಿ ಆಯೋಗ. ಯೋಜನೆ ಮತ್ತು ಆರ್ಥಿಕ ಅಭಿವೃದ್ಧಿ. ಯೋಜನೆಯ ಅರ್ಥವಿವರಣೆ. ಭಾರತದಲ್ಲಿ ಯೋಜನೆಯ ವಿಕಾಸ. ಆರ್ಥಿಕ ಯೋಜನೆಯ ಅಗತ್ಯ. ಭಾರತದಲ್ಲಿ ಆರ್ಥಿಕ ಯೋಜನೆಗಳ ಸಾಮಾನ್ಯ ಧ್ಯೇಯೋದ್ದೇಶಗಳು. ಭಾರತದಲ್ಲಿ ಯೋಜನೆಯ ಸೂತ್ರೀಕರಣದ ಸಂಘಟನೆ. ಯೋಜನಾ ಆಯೋಗ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ನೀತಿ ಆಯೋಗ. ಭಾರತದ ಪಂಚವಾರ್ಷಿಕ ಯೋಜನೆಗಳ ಸಾಧನೆ ಮತ್ತು ವೈಫಲ್ಯ. ಇತ್ತೀಚಿನ ಕೆಲ ಪಂಚವಾರ್ಷಿಕ ಯೋಜನೆಗಳು. 6ನೇ ಪಂಚವಾರ್ಷಿಕ ಯೋಜನೆ, 7ನೇ ಪಂಚವಾರ್ಷಿಕ ಯೋಜನೆ, 8ನೇ ಪಂಚವಾರ್ಷಿಕ ಯೋಜನೆ, 9ನೇ ಪಂಚವಾರ್ಷಿಕ ಯೋಜನೆ, 10ನೇ ಪಂಚವಾರ್ಷಿಕ ಯೋಜನೆ, 11ನೇ ಪಂಚವಾರ್ಷಿಕ ಯೋಜನೆ, 12ನೇ ಪಂಚವಾರ್ಷಿಕ ಯೋಜನೆ. ಯೋಜನೆಗಳಿಗೆ ಹಣಕಾಸು. ಹೀಗೆ ಎಲ್ಲ ಅಂಶಗಳನ್ನು ಈ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ನೀಡಲಾಗಿದೆ. ಈ ಪುಸ್ತಕವು KS ಪರೀಕ್ಷೆಗೆ ಅತಿ ಮುಖ್ಯವಾಗಿದೆ. ಈ ಪುಸ್ತಕವನ್ನು ಅತಿ ಹೆಚ್ಚು ಶಿಫಾರಸು ಮಾಡಲಾಗಿದೆ ಓದುಗರಿಂದ. ಧನ್ಯವಾದಗಳು.